ವಯಸ್ಸಿಗೆ ಮೀರಿದ ವಿಚಾರಗಳು ಮಕ್ಕಳ ಕಣ್ಣಿಗೆ ಬಿದ್ದಾಗ ಅವರ ಕುತೂಹಲ 3-4 ಪಟ್ಟು ಜಾಸ್ತಿ ಆಗ್ತದೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಮಕ್ಕಳು ಪೋಷಕರ ಮಾತನ್ನ ಕೇಳುವುದೇ ಇಲ್ಲ. ಪೋಷಕರಿಗೆ ಮಕ್ಕಳನ್ನ ಸಂಭಾಳಿಸುವುದು ಬಹಳ ಕಷ್ಟ ಆಗಿದೆ. ಇದೇ ವಿಚಾರದಲ್ಲಿ ನಮ್ಮೂರಿನಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನಡೆಯಿತು. ಪೋಷಕರು ಮತ್ತು ಮಕ್ಕಳ ನಡುವಿನ ಕಾರ್ಯಾಗಾರ. 9 ಮತ್ತು 10ನೇ ತರಗತಿ ಈ ಏಜ್ ಉಂಟಲ್ಲ, ತುಂಬಾ ಸೂಕ್ಷ್ಮವಾದ ಪ್ರಾಯ ಆಯ್ತಾ. ಈ ಪ್ರಾಯದಲ್ಲಿ ಮಕ್ಕಳಿಗೆ ಸರಿಯಾದ ಜ್ಞಾನ ತಲೆಗೆ ಹೋದ್ರುಂಟಲ್ಲ, ಅವರು ಸರಿಯಾದ ದಾರಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮೂರಿನ ಲಕ್ಷ್ಮೀಶ್ ಅಣ್ಣ ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಊರಿನವರಾಗಿರ್ಬೋದು, ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಸೇರಿ ಒಂದು ದಿವಸದ ಒಂದು ಕಾರ್ಯಕ್ರಮ ಮಾಡಿದ್ರು. ಪ್ರತಿ ಊರಿನಲ್ಲಿ ಇಂತಹ ಕಾರ್ಯಕ್ರಮ ಆದ್ರುಂಟಲ್ಲ, ಆ ಊರಿನ ಮಕ್ಕಳು ಪ್ರಜ್ಞಾವಂತರಾಗಿ ಆ ಊರಿಗೆ ಉತ್ತಮ ಪ್ರಜೆಯಾಗಿ ಬದುಕಲು ಸಾಧ್ಯ. ಬದುಕುವ ಜ್ಞಾನ ಅಂಕಗಳಿಗಿಂತ ಮಿಗಿಲಾದ ಜೀವನ ಕೌಶಲ್ಯ. ಜೀವನದಲ್ಲಿ 90% ಅಂಕ ಪಡೆಯುವುದಕ್ಕಿಂತ 90% ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಜ್ಞಾನ ಹೆಚ್ಚು ಮುಖ್ಯ. ಹಾಗಾಗಿ ಒಳ್ಳೆಯ ಸ್ನೇಹಿತನಾಗುವುದು ಮುಖ್ಯ. ಆದರೆ ತಪ್ಪು ಕೆಲಸಕ್ಕೆ ಸ್ನೇಹಿತರು ಒತ್ತಾಯಿಸಿದಾಗ ಬೇಡ ಎಂದು ಹೇಳುವ ಧೈರ್ಯ ಇನ್ನೂ ಮುಖ್ಯ. ಮೊಬೈಲ್ ಬಳಕೆ, ಕೆಟ್ಟ ಅಭ್ಯಾಸಗಳು, ಅಪಾಯಕಾರಿ ಸವಾಲುಗಳು, ತಪ್ಪು ಸ್ನೇಹಗಳು ಇವುಗಳಿಂದ ದೂರವಿರಲು ಮಕ್ಕಳಿಗೆ ಆತ್ಮ ನಿಯಂತ್ರಣ ಕಲಿಸುವುದು ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಸೂಕ್ತವಾಗಿದೆ. ಮಕ್ಕಳಿಗೆ ಮಾತ್ರ ನಿಯಮ ಹಾಕುವುದಕ್ಕಿಂತ ಪೋಷಕರು ಕೂಡ ಮಾದರಿಯಾಗಬೇಕು. ಮನೆಯಲ್ಲಿ ದಿನಕ್ಕೆ ಸ್ವಲ್ಪ ಸಮಯವಾದರೂ ಮೊಬೈಲ್ ಇಲ್ಲದೆ ಕುಟುಂಬದ ಜೊತೆ ಸಮಯವನ್ನ ಕಳೆಯಬೇಕು. ಮಕ್ಕಳು ಪೋಷಕರಿಗೆ ಭಯಪಟ್ಟು ಸತ್ಯ ಹೇಳದ ಪರಿಸ್ಥಿತಿ ಮಕ್ಕಳಲ್ಲಿ ಬರಬಾರದು. ಒಳ್ಳೆಯ ಮನುಷ್ಯನಾಗುವುದು, ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದು, ಕಷ್ಟ ಬಂದಾಗ ಧೈರ್ಯದಿಂದ ನಿಲ್ಲುವುದು, ಇತರರನ್ನು ಗೌರವಿಸುವುದು, ತಪ್ಪಾದಾಗ ಒಪ್ಪಿಕೊಂಡು ತಿದ್ದಿಕೊಳ್ಳುವುದು ಇವೇ ನಿಜವಾದ ಬದುಕಿನ ಜ್ಞಾನ ನೋಡಿ. ಕೆಲವೊಂದು ನಮ್ಮ ನೆಗೆಟಿವ್ ಪಾಯಿಂಟ್ ಕೂಡ ಬಂದಿದೆ, ಯಾವ ತರ ಇರ್ಬೇಕು ಅಂತ. ಆದ್ರೆ ಅವನು ನೋಡುವಾಗ ಅಷ್ಟು ನಮ್ಮ ಅರ್ಥ ಮಾಡಿಕೊಳ್ಳುವಂತ ಅನ್ಕೊಂಡಿಲ್ಲ ಮನೆಯಲ್ಲಿ. ಇವಾಗ ಲೆಟ್ರ್ ನೋಡುವಾಗ ಗೊತ್ತಾಯ್ತು ನಮ್ಮ ಕಷ್ಟ ಹೇಗ ಅಷ್ಟು ಮಾಡಿದ್ದಾರೆ ಅಂತೇಳಿ. ಅಷ್ಟೇ. ಅಂದ್ರೆ ಸಮಾಜದಲ್ಲಿ ಹೇಗಿರ್ಬೇಕಂದ್ರೆ ಕೆಲವೊಂದು ಸಲ ಕಂಡದನ್ನು ಕಾಣದಾಗಿರ್ಬೇಕಾಗ್ತದೆ, ಕೇಳಿದನ್ನು ಕೇಳದಾಗೆ, ನೋಡಿದನ್ನು ನೋಡದಾಗಿ ಇರ್ಬೇಕಾಗ್ತದೆ. ಅದು ಸರಿಯಾದ ಇದರಲ್ಲಿ ಅವನು ಬದ್ದದಂತೆ ಮೊಬೈಲ್ ನೋಡೋದನ್ನು ಕಡಿಮೆ ಮಾಡ್ತಾರೆ. ಮತ್ತೆ ಅವನೊಂದು ಗುರಿಯನ್ನು ಅವನು ಸಾಧಿಸ್ತೀನಿ ಅಂತ ಬರ್ತೇನೆ. ಪ್ಲಸ್ ಕೂಡ ಬರ್ತೇನೆ, ಮೈನಸ್ ಕೂಡ ಬರ್ತೇನೆ. ಕೆಲವೊಂದು ಸಲ ಅಂದ್ರೆ ನಾವು ಕೂಡ ಕೆಲವು ಮೊಬೈಲ್ ಅಲ್ಲೆಲ್ಲ ಇದ್ರೆ ಅದನ್ನು ಕೂಡ ಬರ್ದಿದ್ದೇನೆ. ಹಾಗಾಗಿ ನಮ್ಮ ತಪ್ಪಿದ ನಾವು ತಿದ್ದುಕೊಳ್ತೇವೆ. ಅಂದ್ರೆ ನಮ್ಮ ಈ ಲೆಟ್ರ್ ಓದಿದ ಮೇಲೆ ಗೊತ್ತಾಯ್ತು ಅಂದ್ರೆ ನಮ್ಮನ್ನ ಎಷ್ಟು ತಿಳ್ಕೊಂಡಿದ್ದಾನೆ ಅಂತ. ನೆಗೆಟಿವ್ ಓದಿದ್ದಾನೆ, ಪ್ಲಸ್ ಮಾರ್ಕ್ಸ್ ಬರ್ದಿದ್ದಾನೆ. ಖುಷಿ ಆಯ್ತು ಲೆಟ್ರ್ ಓದಿರೋದು. ಒಂದಿಷ್ಟು ಎಲ್ಲ ಅಂತಲ್ಲ, ಒಂದು ಸಮ್ ಪರ್ಸೆಂಟೇಜ್ ಗೊತ್ತಾಗಿದೆ ಮಕ್ಳೇನು, ಮಕ್ಳು ಏನ್ ಮಾಡ್ತಾರೆ, ಮಕ್ಳಿಗೆ ನಾವು ಅನ್ಕೊಂಡಿದೀವಿ ಮಕ್ಳಿಗೆ ಎಲ್ಲ ಕೊಟ್ಟಿದ್ದೇವೆ, ಇವ್ರಿಗೆ ಏನು ರೋಗ ಓದ್ಲಿಕ್ಕೆ ಅಂತ ನಮ್ಮ ಮನಸ್ಸೊಳಗಿತ್ತು, ಎಲ್ಲ ಕೊಟ್ಟಿದ್ದೇವೆ ಅಂತ. ಆದ್ರೆ ದುಡ್ಡಿನ ವಿಚಾರದಲ್ಲಿ ಬೆಲೆ ಬಾಳುವಂಥದ್ದು ಅವ್ರಿಗೆ ಅದು ಬೆಲೆ ಬಾಳುವಂಥದ್ದು ಆಗಿರ್ಬೇಕಾಗಿ ಏನಿಲ್ಲ. ಅರ್ಥ ಆಯ್ತು? ಎಕ್ಸಾಂಪಲ್, ನೀವು ಯಾವುದಕ್ಕೊಂದು 20-30 ಸಾವಿರ ಖರ್ಚು ಮಾಡಿದ್ದೀರಿ, ನೀವು ಅವ್ರಿಗೆ ಮಾತಾಡ್ಲಿಕ್ಕೆ ಸಿಗುದಿಲ್ಲ. ಆಗ ಆ 30 ಸಾವಿರದ ಮೊಬೈಲ್ ಅಮ್ಮನ ಮಾತುಗಳಿಗೆ ಬದಲಿ ಅಲ್ಲ ಅಂತ, ಕರೆಕ್ಟ್ ಅಲ್ವಾ? ಹಾಗಾಗಿ ಆ ಬದಲಿ ವ್ಯವಸ್ಥೆಗಳನ್ನ ಬದಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಕೊಟ್ಟಿದ್ದೇನೆ, ಯಾವುದಕ್ಕೆ ಯಾವ್ದು ಕೊಡ್ಬೇಕು ಅದೇ ಕೊಡ್ಬೇಕು ಅಂತ. ನಮ್ದೇನು ನಿಮ್ಮನ್ನು ಬದಲಾಯಿಸುವುದಲ್ಲ, ಒಂದು ಸಲ ನೆನಪು ಮಾಡುವಷ್ಟು ಕೆಲಸ ನಾವು ಮಾಡ್ಬೋದು. ಈ ಪ್ರಪಂಚದಲ್ಲಿ ಯಾರು ಯಾರನ್ನು ಬದಲಾಯಿಸ್ತೀರಿ, ನಿಮ್ಮ ಉನ್ನತಿಗೂ ನನಗೂ ಸೇರಿ, ನಿಮ್ಮ ಉನ್ನತಿಗೂ ನಿಮ್ಮ ಅವನತಿಗೂ ನೀವೇ ಕಾರಣ ಅಂತ. ನನ್ನ ಉನ್ನತಿಗೂ ನನ್ನ ಅವನತಿಗೂ ನಾನೇ ಕಾರಣ, ಯಾರು ಅಲ್ಲ. ಆದ್ರೆ ವಿಚಾರ ತಗೊಂಡು ಸರಿ ಮಾಡಿಕೊಳ್ಬಹುದು ಅಂತ. ಒಂದಿಷ್ಟು ಇವತ್ತು ಎಲ್ಲ ನಮ್ಮ ಜೊತೆ ಎಲ್ಲ ಕೂತು ಎಲ್ಲ ನೀವು ಒಟ್ಟಿಗೆ ಇದ್ದೀವಿ, ಖುಷಿ ಆಯ್ತು. ಒಂಥರ ಅಪ್ಪ ಅಮ್ಮ ಮಕ್ಕಳು ಪೇರೆಂಟ್ಸ್, ಈಗ ಇವರಿಗೆಲ್ಲ ಅಪ್ಪನು ಬಂದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಂತ ಎಷ್ಟೋ ಜನಕ ಇದೇ ಟೀಮಿಗೆ ಇನ್ನೊಂದ್ಸಲ ಮಾಡಿ ಖಂಡಿತ ಬರ್ತಾರೆ. ಯಾಕಂದ್ರೆ ಅವ್ರು ಫೀಲ್ ಮಾಡ್ತಾರೆ. ಮೊಬೈಲ್ ಫೋನು ನಿಮ್ಮ ಜೀವನವನ್ನ ಉನ್ನತಿಗೂ ತಗೊಂಡು ಹೋಗ್ಬೋದು, ನಿಮ್ಮ ಜೀವನವನ್ನ ಅವನತಿಗೂ ತಗೊಂಡು ಹೋಗ್ಬೋದು, ನಿಮ್ಮ ಕೈಯಲ್ಲಿ ಉಂಟು. ಅಪ್ಪ ಅಮ್ಮನ ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಎದುರು ಸಿಕ್ಕುವ ಪ್ರೀತಿ ವಿಶ್ವಾಸಕ್ಕೆ ಜಾಸ್ತಿ ಬೆಲೆ ಕೊಡಿ. ಧಾರಾವಾಹಿ ಕಂಪಲ್ಸರಿ ಧಾರಾವಾಹಿಯಲ್ಲಿ ಏನಿರ್ತದೆ ಹೇಳಿ, ಯಾವುದು ವಾಸ್ತವ ಇರುವುದಿಲ್ಲ. ಒಂದು ಹುಡುಗಿ 2 ಹುಡುಗ ಟ್ರೈ ಮಾಡುದು, ಈ ಒಂದು ಹುಡುಗಿ ಇಲ್ಲದಿದ್ರೆ 2 ಹುಡುಗ 1 ಹುಡುಗಿ, ಅವರಿಬ್ರು ಈ ಹುಡುಗಿ ಟ್ರೈ ಮಾಡುದು. ಪ್ರಾಮಾಣಿಕವಾಗಿ ಇದನ್ನು ನೋಡಿ 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 ಪ್ರತಿ ಮನೆಯಲ್ಲಿ ಒಂದು ಧಾರಾವಾಹಿ ನೋಡ್ತಾ ಅವನಿಗೆ ಅಪ್ಪ ಮನೆಯಲ್ಲಿ ಒಂದು ಹೆಂಡತಿ, ಮತ್ತೆ ಅವ ಇನ್ನೊಂದು ಅಲ್ಲಿ ಯಲಾಂಕದಲ್ಲಿ ಇನ್ನೊಂದು ಹೆಂಗಸಿಗೆ ಮನೆ ಬಾಡಿಗೆ ಮಾಡಿ ಕೊಟ್ಟಿದ್ದಾನೆ, ಅಲ್ಲಿಗೆ ಹೋಗ್ತಾನೆ ಇಲ್ಲಿಗೆ ಹೋಗ್ತಾನೆ. 2 ಹೆಂಡತಿ. ಇದನ್ನು ನೋಡಿ 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 ಅಪ್ಪನಿಗೆ ಅಮ್ಮ ಮನೆಯಲ್ಲಿ ಸಣ್ಣ ಮಗು ಕೇಳುದಂತೆ, ಎಲ್ಲ ಅಲ್ಲ ಧಾರಾವಾಹಿಯಲ್ಲೆಲ್ಲ ನೋಡಿ ಕೇಳುದಂತೆ,
ಎಲ್ಲ ಇದರಲ್ಲೆಲ್ಲ ಎರಡೆರಡು ಅಮ್ಮಂದಿರು ಇರ್ತಾರೆ ಮನೆಯಲ್ಲಿ. ನಮ್ಮ ಮನೆಗೆ ಯಾವಾಗ ಬರುದು ಗಂಡದಿ ಖುಷಿ ಆಯ್ತಂತೆ, ಅಪ್ಪ ಮಗು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗೆ ಆಗ್ಬಾರ್ದು. ಹಾಗೆ ಅರ್ಥ ಆಗ್ತದೆ ಅಂತ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ತಲೆನೋವು ಆಗ್ಬಾರ್ದು. ಮನೇಲಿ ಐಡೆಕ್ಸ್ ಅದು ಇನ್ನೇನೋ ವಿಕ್ಸಾಕ್ಷನ್ ಎಲ್ಲ ಇರಲಿ, ಅವ್ರು ಬೇರೆ ತಲೆನೋವು ಹಚ್ಚಿಕೊಳ್ಳಿ, ನಿಮ್ಮಿಂದಾಗಿ ತಲೆನೋವಾಗಿ ಅವ್ರು ಐಡೆಕ್ಸ್ ಹಚ್ಚಿಕೊಳ್ಳೋದಾಗಿ ನೋಡ್ಕೊಳ್ಳಿ ಅಷ್ಟೇ. ಈಗ ನೋಡಿ, ಹವಿನ್ ಬಟಾಣಿ, ಕಡ್ಲೆ, ಹೆಸರು ಕಾಳು, ಕಡಲೆ ಬೇಳೆ ಬರ್ದಿದ್ದಾರೆ. ಹವಿನ್ ಯಾರು ಎಷ್ಟು ಬರ್ದಿದ್ದಾರೆ? 4 ಬರ್ದಿದ್ದಾರೆ. ಕ್ಲಿಯರ್ ಅಲ್ವಾ? ನವ್ಯಶ್ರೀ ಚಿಬರಿ, ಬೇಳೆ, ನೆಲಗಡಲೆ ಬರ್ದಿದ್ದೀರಿ. ಕೀರ್ತಿ ಅಲಸಂದೆ, ತೊಗರಿ 2 ಬರ್ದಿದ್ದೀರಿ. ಆರಾಧ್ಯ ತೊಗರಿ, ಕೆಂಪು ಕಡಲೆ, ಬಿಳಿ ಕಡಲೆ, ಬಟಾಣಿ. ಇದು ಯಾವ್ದ ಪದೇಂಜಿ? 11 ಐಟಮ್ ಇತ್ತು. ನಿಮಗೆಲ್ಲ ಈಗ ಲಾಸ್ಟ್ಗೆ ಬರೀರಿ ಅಂತ ಹೇಳುವಾಗ 1, 2 ಮಾತ್ರ 3, 4 ಬರ್ದಿದ್ದೀರಿ. ಯಾಕೆ? ಎಲ್ಲಿತ್ತು ನಿಮಗೇನು ಚೀಟಿಯಲ್ಲಿ ಬಂದಿತ್ತು ಅದನ್ನೇ ಎತ್ಕೋ ಬಗ್ಗೆ ಫೋಕಸ್ ಇತ್ತು. ನಿಮಗೆ ಕಡಲೆ ಸಿಕ್ಕಿತ್ತು ಅಥವಾ ಹೆಸರು ಸಿಕ್ಕಿತ್ತು, ಆ ಹೆಸರು ಹುಡುಕುವುದರಲ್ಲಿ ಮಾತ್ರ ನಿಮ್ಮ ಟಾರ್ಗೆಟ್ ಇತ್ತು. 11 ಐಟಮ್ ಅಂತ ಇರ್ಲಿಲ್ವಾ? ಇತ್ತು. ನಿಮ್ಗೆ ಯಾಕೆ ಕಾಣಲಿಲ್ಲ? ಫೋಕಸ್ ನಿಮ್ದು ಏನಿತ್ತು ಅಂತ ಹೇಳಿದ್ರೆ, ನನಗೇನು ಸಿಕ್ಕಿದೆ ಅದನ್ನ ಹೆಚ್ಚು ಬೇಕು ಅಂತ. ಕರೆಕ್ಟ್ ಅಲ್ವಾ? ಟೋಟಲ್ ಇಡೀ ಜೀವನ ನಡೆಯುತ್ತೆ ಹೀಗೆ. ನಿಮಗೇನು ಫೋಕಸ್ ಮಾಡಿದ್ದೀರಿ ಅದನ್ನು ಮಾತ್ರ ಫೋಕಸ್ ಮಾಡಿದ್ರೆ ಅಲ್ಲಿ ಇರ್ತದೆ. ನಾವು ಅದನ್ನು ಗಮನ ಕೊಡದಿದ್ರೆ ಆಯ್ತಷ್ಟೇ. ಬಳ್ಳಿ ಮತ್ತು ಬಾಂಧವ್ಯ, ಬಳ್ಳಿಯಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಆಗುದಿಲ್ಲ, ಬಾಂಧವ್ಯದಲ್ಲೇ ನಾವು ಇಟ್ಕೊಳ್ಬೇಕೆನ್ನುವಂತ ಪ್ರಶ್ನೆ. ಓಕೆ, ಪೇರೆಂಟ್ಸ್ ಆಗಿ ನಿಮ್ಮ ಕರ್ತವ್ಯಗಳು ಏನು? ಕ್ಲಿಯರ್ ಅಲ್ವಾ? ಒಂದು ಡಿಜಿಟಲ್ ವಿಚಾರವಾಗಿ ಅಥವಾ ಮೊಬೈಲ್ ಫೋನಿನ ವಿಚಾರವಾಗಿ ನೀವು ತಿಳ್ಕೊಳ್ಬೇಕಾಗಿತ್ತು, ನಾವು ನಮ್ಮ ವಯಸ್ಸಿಗೆ ಅನುಗುಣವಾಗಿ ಏನೇನೋ ನೋಡ್ತೇವೆ. ವಯಸ್ಸಿಗೆ ಅನುಗುಣವಾಗಿ ಏನೇನೋ ಬರ್ತದೆ ನೋಡ್ತೇವೆ. ಮನುಷ್ಯ ಸಹಜ, ಅದು ತಪ್ಪು ಅಂತ ನಾನು ಹೇಳುವುದಲ್ಲ, ಮನುಷ್ಯ ಸಹಜವಾಗಿ ನೋಡ್ತೇವೆ. ಟೆಕ್ನಾಲಜಿ ಹೇಗಿದೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಟೆಕ್ನಾಲಜಿ ಏನಿದೆ ಅಂತ ಹೇಳಿದ್ರೆ ಅದರಲ್ಲಿ ಅದಕ್ಕೊಂದು ಮೆಮೊರಿ ಪವರ್ ಸಿಸ್ಟಮ್ ಮಾಡಿದ್ದಾರೆ. ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಫೋನಿಗೆ ಒಂದು ಮೆಮೊರಿ ಸಿಸ್ಟಮ್. ನೀವು ಯಾವುದನ್ನು ಜಾಸ್ತಿ ನೋಡ್ತೀರಿ ಮತ್ತೆ ಮತ್ತೆ ಅಂತದನ್ನೇ ತೋರಿಸ್ತದೆ. ನೀವು ಅಡಿಗೆದೇ ಜಾಸ್ತಿ ನೋಡಿದ್ರೆ ನಿಮಗೆ ಮತ್ತೆ ಮತ್ತೆ ಅಡಿಗೆದೇ ಬರ್ತದೆ ವಿಡಿಯೋಗಳು. ಕರೆಕ್ಟಾ? ಅದೇ ತರ ನೀವು ಯಾವ್ದನ್ನು ಜಾಸ್ತಿ ನೋಡ್ತೀರಿ ಅಂತದೇ ವಿಡಿಯೋಗಳು ನಿಮಗೆ ಬರ್ತದೆ. ಈಗ ನೀವೆಂತದೋ ಬೇಡದೋ ಬೇಕದೋ ಎಂತೆಲ್ಲ ನೋಡಿರ್ತೀರಿ. ನಿಮ್ಮ ಮಕ್ಕಳು ಸಂಜೆ ಬಂದು ಫೋನ್ ತಗೊಳ್ತಾರೆ, ಮಕ್ಕಳಿಗೆ ಯಾವ್ದು ಬರ್ತದೆ? ಅಂತದ್ದೇ ಬರ್ತದೆ. ವಯಸ್ಸಿಗೆ ಮೀರಿದ ವಿಚಾರಗಳು ಮಕ್ಕಳ ಕಣ್ಣಿಗೆ ಬಿದ್ದಾಗ ಅವರ ಕುತೂಹಲ 3-4 ಪಟ್ಟು ಜಾಸ್ತಿ ಆಗ್ತದೆ. ಬಾಲಾಪರಾಧಗಳು ಜಾಸ್ತಿ ಆಗುವುದು ಇದೇ ಕಾರಣ. ಅವ್ರಿಗೆ ಅಲ್ಲದ ಕುತೂಹಲ ಜಾಸ್ತಿ ಆಗ್ತದೆ. ಇದೆಂತ ಹೇಗೆ ಅಂತ. ನಮ್ಮ ಈಗ ವ್ಯವಸ್ಥೆಯು ಹಾಗೆ ಆಗಿದೆ. ಯಾವುದೋ ಒಂದು ಸಣ್ಣ ಸಿನಿಮಾ ಬರ್ತದೆ ಅಥವಾ ಒಂದು ಸಣ್ಣ ರೀಲ್ಸ್ ಬರ್ತದೆ, ಟೀಚರ್ ಪಾಠ ಮಾಡೋದು, ಟೀಚರ್ ಕೈಯಿಂದ ಚಾಕು ಬೀಳುವುದು, ಟೀಚರ್ ಬಗ್ಗುವಾಗ ಟೀಚರ್ ಸೆರಗಿಗೆ ಬೀಳುವುದು, ವಿದ್ಯಾರ್ಥಿಗಳ ನೋಡುವುದು. ಇಂಥ ವಿಡಿಯೋ ನಮ್ಮ ಮಕ್ಕಳು ನೋಡಿದ್ರೆ ಅವರು ನಾಳೆ ಟೀಚರ್ ಬಗ್ಗೆ ಚಾಕು ಬೀಳಿಸುವಾಗ ಹಾಗೆ ನೋಡ್ತಾರೆ. ಕ್ಲಿಯರ್ ಅಲ್ವಾ? ಇದರ ಮೂಲ ಕೊಟ್ಟದ್ದು ಯಾರು? ಮೂಲ ಕೊಟ್ಟದ್ದು ನಾವು ಈ ಕಂಟ್ರೋಲ್ ಇಲ್ಲದ ಮೊಬೈಲ್ಗಳನ್ನ ಅವರ ಕೈಗೆ ಕೊಟ್ಟು, ಹಾಗೆ ನೀವು ಕೊಡಬೇಡಿ ಅಂತ ಹೇಳುವಾಗಿಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಅದೆಲ್ಲ ಜೀವನ ಇದು ಅಂತ ಹೇಳಿ ಮಾಡ್ಬೇಕು. ಇವತ್ತು ನಿಮ್ಮ ಮಕ್ಕಳ ಹತ್ರವೂ ನಾವು ಕೇಳಿದ್ದೇವೆ, ನಿಮ್ಮ ಅಪ್ಪನಿಗೆ ಸಾಲ ಎಷ್ಟು ಉಂಟು, ನಿಮ್ಮ ಅಮ್ಮ ಮಾತ್ರ ತಿನ್ನೋದು ಯಾಕೆ ಅಂತ ಗೊತ್ತಿಲ್ಲ ಮಕ್ಕಳಿಗೆ. ಗೊತ್ತಿಲ್ಲ. ನಿಮ್ಮ ಅಪ್ಪನಿಗೆ ಸಾಲ ಎಷ್ಟು ಉಂಟು ಕೇಳಿದ್ರೆ ಗೊತ್ತಿಲ್ಲ. ನಾವೇನ್ ಮಾಡ್ತಿದ್ದೇವೆ? ನಾವು ಮಕ್ಕಳಿಗೆ ನಮ್ಮ ಕಷ್ಟ ಗೊತ್ತಾದ್ರು ಬೇಡಪ್ಪ ಅಂತ ಹೇಳಿ ಮುಚ್ಚಿಡ್ತೇವೆ. ಇದು ದೊಡ್ಡ ತಪ್ಪು. ನೀವು ಇವತ್ತು ಮನೆಗೆ ಹೋಗಿ ನಾಳೆ ಮಧ್ಯಾಹ್ನದವರೆಗೆ ಟೈಮ್ ತಕೊಂಡು ನೆನಪಿಟ್ಟು ಎಲ್ಲೆಲ್ಲಿ ಏನೇನು ಸಾಲ ಉಂಟು ಎಲ್ಲ ಮುಕ್ತವಾಗಿ ಬರೆದು ಅಲ್ಲಿ ಗೋಡೆಗೆ ಅಂಟಿಸ್ಬೇಕು. ಮಾರೆ ನನ್ನ ಪರಿಸ್ಥಿತಿ ಹಿಂಗೆ ಉಂಟು, ನಿಂಗೆ ಬೇರೆ ಎಂತ ಕೆಲಸ ಇಲ್ಲಲ್ಲ, ನಿಂಗೆ ಏನಾದ್ರು ಅಕ್ಕಿದ ಹಾಕುತ್ತಾ, ನಿಂಗೆ ಏನಾದ್ರು ಇದು ಸಂಗತಿ ಸುಗಾಟಿ ಉಂಟು, ಇಲ್ಲಲ್ಲ ಓದುದು ಮಾತ್ರ ಅಲ್ಲ, ನನ್ನ ಪರಿಸ್ಥಿತಿ ಹಿಂಗೆ ಉಂಟು. ನೀವಿನ್ನ ಲೈಫ್ ಸ್ಟಾರ್ಟಿಂಗ್ ಅಂತ ನೀವು 9ನೇ ನೋಡ 10ನೇ ನೋಡ ಈ ಟಾಪರ್ ಆಗಿ ಬಂದರೆ ಮಾತ್ರ ನಿಮಗೆ ಭವಿಷ್ಯ. ಯಾರಾದ್ರೂ ನಾನು ಹೇಳ್ತೇನೆ ನೀನು ಕ್ಲಾಸಲ್ಲಿ ಟಾಪರ್, ನಾನ್ ಟಾಪರ್ ಅಂತ. ಕ್ಲಾಸಲ್ಲಿ ಎಷ್ಟು ಜನ ಇರುದು? 17 ಜನ ಇರುದು. ಇನ್ನೊಂದು ಶಾಲೆಗೆ ಹೋಗ್ತೇನೆ, ಕ್ಲಾಸಲ್ಲಿ ನಾನ್ ಟಾಪರ್, ಎಷ್ಟು ಜನ ಇರುದು? 60 ಮಕ್ಕಳು ಇರುದು. ನೀವು SSLC ಎಕ್ಸಾಮ್ ಬರೀತಿರುವುದು 7 ಲಕ್ಷ ಮಕ್ಕಳ ಜೊತೆ, ಇಡೀ ಕರ್ನಾಟಕದ 7 ಲಕ್ಷ ಮಕ್ಕಳ ಜೊತೆ ಬರೀತಿರುವುದು. 60 ಮಕ್ಕಳ ಜೊತೆ 17 ಮಕ್ಕಳ ಜೊತೆ ಅಲ್ಲ. ಇದವ್ರಿಗೆ ಅರ್ಥ ಮಾಡಿಸ್ಬೇಕು. ನಾವಿವತ್ತು ಮಕ್ಕಳ ಹತ್ರ ಯಾವ್ದನ್ನು ಮುಚ್ಚಿಡಬಾರ್ದು ಅದನ್ನು ಮುಚ್ಚಿಡ್ತೇವೆ, ಯಾವ್ದನ್ನು ಹೇಳ್ಬಾರ್ದು ಅದನ್ನು ಹೇಳ್ತೇವೆ. ನಮಗೆ ಮನೆಯಲ್ಲಿ ಫೋನ್ ಬರ್ತದೆ, ನಿಮ್ಮ ಅಕ್ಕಂದು ತಂಗಿದ್ದು, ಯಾರು ವಿಶೇಷವಾಗಿ ಮಹಿಳೆಯರಿಗೆ ನಾನು ಹೇಳುದು, ಅಕ್ಕಂದು ತಂಗಿದ್ದು ನಿಮ್ಗೆ ಯಾರು ಫೋನ್ ಬರ್ತದೆ. ನೀವು ಫೋನಲ್ಲಿ ಏನ್ ಮಾತಾಡ್ತೀರಿ? 2 ನಿಮಿಷ ಒಳ್ಳೇದು ಕೆಟ್ಟದ್ದು ಮಾತಾಡ್ತೀರಿ. 3ನೇ ನಿಮಿಷ ಪಕ್ಕದ ಅವರ ಮನೆಯಲ್ಲಿ ಕೋಳಿ ಮಾರಿ ಇಟ್ಟು ನನ್ನ ಅಂಗಳಕ್ಕೆ ಬಾರು ಅದಿಲ್ಲಿ ಹೋಗುವುದು, ಅವರ ಸಂತಾನ ಅವಕ್ಕೆ ಅದರ ಕೂಡಿಯಾಗಿ ಕಾದುದೇ, ಇದೇ ಮಾತಾಡ್ತೀರಿ. ಅವ್ರಿಗೆ ಏನಾಗ್ತದೆ?
ಅವ್ರಿಗೆ ಒಂಥರ ಪಕ್ಕದ ವಿಚಾರಗಳನ್ನ ತಲೆಗೆ ಹಾಕೊಂಡು ಅಥವಾ ಬೇರೆಯವ್ರನ್ನ ದೂರುವುದು ಅದೇ ವಾತಾವರಣದಲ್ಲಿ ಅವ್ರು ಬೆಳೀತಾರೆ. ಅಜ್ಜಿ ಸ್ವಲ್ಪ ಕೊಂಡಾಟ ಕಮ್ಮಿ ಮಾಡಿದ್ರೆ ಆಯ್ತು. ಇಲ್ಲಾಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಏನಾದ್ರು ಜಾಸ್ತಿ ಮಾಡಿದ್ರೆ ಸೀದಾ ಹೋಗುದು ಅಜ್ಜಿ ಹತ್ರ ಹೋಗ್ತದೆ ಹಾಗೆ. ಆಮೇಲೆ ಈಗ ಹಾಗಿಲ್ಲ, ಅಳಿತು ನೀವೇ ನಿಮ್ಮಂತೆ ಹಿರಿಯರಿಗೆ ಹೇಳಿರುವಾಗ ಅದೇ ಅಜ್ಜಿ ಸಾಂತಿನ ಪುಳ್ಳಿ ಬೇಡ ಮುಂದೆ ಬೇಡ ಹಾಗೆ ಆಗ್ಲಿಕ್ಕೆ ನೀವು ಕಾರಣ ಆಗ್ಬಾರ್ದಷ್ಟೇ. ನಿಂಬೆಹಣ್ಣು ಕೈಯಲ್ಲಿ ಇರ್ಬೇಕು ಅಂತಿಲ್ಲ, ಯೋಚನೆ ಮಾಡಿದ್ರು ಬಾಯಲ್ಲಿ ನೀರು ಬರ್ತದೆ. ಹಾಗೆ ಕೊಟ್ಟರು ಮಂಗಳೂರಲ್ಲಿ ಕೊಟ್ಟರು ಅದೇ ಶಿಕ್ಷಣ ಮಕ್ಕಳ ಮನಸ್ಥಿತಿಗೆ ಅವರಿಗೆ ಖುಷಿ ಆಗ್ತದೆ ಅಷ್ಟೇ. ಮಕ್ಕಳ ಮನಸ್ಥಿತಿ ಚೆನ್ನಾಗಿದ್ರೆ ಇಲ್ಲಿ ಆಗ ಓದ್ತಾರೆ, ಅಲ್ಲಿ ಆಗ ಓದ್ತಾರೆ. ಇವತ್ತಿನ ಡಿಜಿಟಲ್ ಟೆಕ್ನಾಲಜಿ ಏನಿದೆ, ನೀವು ಯೂಟ್ಯೂಬ್ ಅಲ್ಲಿ ಉಚಿತವಾದಂತಹ ಕ್ಲಾಸ್ಗಳನ್ನ ಪಡ್ಕೊಂಡು ಏನ್ ಬೇಕಿದ್ರು ಸಾಧನೆ ಮಾಡಬಹುದು. ಹಾಗೆ ಇದನ್ನ ನಾವು ಸಣ್ಣ ಬದಲಾವಣೆ. ಮೊನ್ನೆ ನನ್ನ ಅಪ್ಪ ಈಗ ಹೊಗೆ ಸೊಪ್ಪು ಬಿಟ್ಟಿದ್ದಾರೆ, ನಿಮ್ಮ ಮಕ್ಕಳಿಗೆ 2 ಪುಟ ಆದರ್ಶ ವ್ಯಕ್ತಿಯ ಬಗ್ಗೆ ಬರೀಲಿಕ್ಕೆ ಕೊಟ್ಟ ನಿಮ್ಮ ಬಗ್ಗೆ ಬರೀತಾರೆ. ಇಲ್ಲದಿದ್ರೆ ಆದರ್ಶ ವ್ಯಕ್ತಿ ಹುಡುಕ್ತಾನೆ, ಗಾಂಧೀಜಿ ಆಗ್ಬೋದಾ, ಭಗತ್ ಸಿಂಗ್ ಆಗ್ಬೋದಾ ಅಂತ. ಆದರ್ಶ ವ್ಯಕ್ತಿ ಮನೆಯಲ್ಲಿ ಸಿಗ್ಬೇಕು. ಆದರ್ಶ ನೀಡುತ್ತಿರುವಂತಹ ಶ್ರೀಯುತ ಇದರಲ್ಲಿ ನಮಗೆ ಪೋಷಕರಿಗೆ ಹೇಗೆ ಗೌರವ ಕೊಡಬೇಕು, ನಾವು ಹೇಗೆ ಓದಬೇಕು, ಮೊಬೈಲ್ ಅನ್ನು ಯಾವುದಕ್ಕಾಗಿ ಬಳಸಬೇಕು, ಅದರಲ್ಲಿ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಎಲ್ಲ ಹೇಳ್ಕೊಟ್ಟಿದ್ದೇನೆ. ಪೋಷಕನಾಗಿ ನಾನು ಈ ತರದ ಕಾರ್ಯಾಗಾರಗಳನ್ನು ಮೊದಲು ನೋಡಿದ್ದೆ. ಅಂದ್ರೆ ನೋಡಿದೆ ಅಂದ್ರೆ ಮೊಬೈಲ್ಗಳಲ್ಲಿ ಆಮೇಲೆ ಈ ತರ ನೋಡಿದ್ದೆ, ಆದ್ರೆ ಭಾಗವಹಿಸಿರ್ಲಿಲ್ಲ. ಸೊ ಈ ತರದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂತ ಯಾಕೋ ಮನಸ್ಸಿಗೆ, ಯಾಕಂದ್ರೆ ಈಗಿನ ವಯೋಮಾನದವರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಅಂತ ಕಾರ್ಯಕ್ರಮಗಳನ್ನು ನೋಡಿದಾಗ ನನಗೆ ಇಂಥದ್ದು ಬೇಕು ನಮ್ಮ ಊರಲ್ಲಿ ಅಂತ ಅನ್ನಿಸ್ತಾ ಇತ್ತು. ಸೊ ಈಗ ಪೋಷಕನಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ನೋಡಿದಾಗ ಅವಾಗ ಅದೇ ಲೆಟರ್ ಬರೆದಿದ್ದಾರೆ, ನಾವು ಲೆಟರ್ ಬರೆದಿದ್ದಾರೆ ಅಂತ, ನಮಗೆ ಮಗಳು ಲೆಟರ್ ಬರೆದಿದ್ದಾರೆ ಅಂತ ಅದನ್ನು ನೋಡಿದಾಗ ಇವಾಗ ನಾವು ಹೊರಗಡೆ ಎಲ್ಲ ಏನೋ ಮಾಡ್ಬೇಕು, ಹೊರಗಡೆ ಎಲ್ಲ ಏನೋ ಚೇಂಜ್ ಮಾಡ್ಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ನಮ್ಮ ಮನೆಯಲ್ಲಿ ನಾವು ಏನು ಚೇಂಜ್ ಮಾಡ್ಕೊಳ್ಬೇಕು ಅಂತ ನಮ್ಮನ್ನು ನಾವು ನೋಡ್ಲಿಲ್ಲ. ಸೊ ಅದು ನೋಡಿದ್ರೆ ನಮ್ಮ ಮಕ್ಕಳಿಂದನೇ ನಮಗೆ ಅದು ಇವತ್ತು ಗೊತ್ತಾಯಿತು. ಸೊ ಅದರಿಂದ ಇವತ್ತಿನ ಕಾರ್ಯಕ್ರಮ ಇನ್ನೊಂದು ಮುಖ್ಯವಾಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ, ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ, ಲೋಕೇಶ್ ಪೀರನ ಮನೆ ಅವರು, ನಮ್ಮ ಪೀರನ ಮನೆ ಅವರು ಏನ್ ಮಾಡಿ ಅಂದ್ರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸುವಾಗ ಆಕ್ಚುಲಿ ಅವರು ಹೊರಗಡೆ ಎಲ್ಲ ಹೋಗಿ ತುಂಬಾ ದುಡ್ಡಿಗೆ ಅಂದ್ರೆ ಅವರು ಸಂಪಾದನೆಗೋಸ್ಕರ ಈ ತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಅದಕ್ಕೆ ನಾನು ಅವರಿಗೆ ಕೇಳುವಾಗ ನಿಮಗೆ ಕೊಡುವ ತೊಂದರೆ ಇಲ್ಲ, ಅದಕ್ಕೆ ಏನಾಗುವ ಇದು ವೆಚ್ಚವನ್ನು ಭರಿಸುವಂತ ಇಲ್ಲ. ನಮ್ಮ ಊರಿನ ಶಾಲೆಗಳಿಗೆ ನಾವು ಇದನ್ನೆಲ್ಲ ಅಂದ್ರೆ ನಮ್ಮ ಹಳ್ಳಿಗಾಡಿನ ಶಾಲೆಗಳು ತಗೊಳ್ಳಿಲ್ಲ ಅಂತ ಅವರು ಉಚಿತವಾಗಿ ನಮಗೆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಎಲ್ಲರೂ ತಮ್ಮ ಒಂದು ದೊಡ್ಡ ತಪ್ಪಲೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ನಮ್ಮ ಹಳ್ಳಿಗೆ ಇರುವ ಕಾಳಜಿಯನ್ನು ಅವರು ನಮಗೆ ತೋರಿಸಿದ್ದಾರೆ. ಮತ್ತೊಂದು ಲಕ್ಷ್ಮೀಶ್ ಅವರೇ, ತಾವೇನು ನಮ್ಮ ಹೈಸ್ಕೂಲಿನ ಟೀಚರ್ಸ್ಗಳಿರ್ಬೋದು, HM ಇರ್ಬೋದು, ಮತ್ತು ಈ ಊರಿನ ನಮ್ಮ ಸತೀಶ್ ಡೋಳದವನಿರ್ಬೋದು, ಕೀರ್ತೇಶ್ ಇತ್ಯಾದಿ ಅಮೂಲ್ಯ ರತ್ನಗಳನ್ನು ಒಳಗೊಂಡು ಒಂದು ಕಾರ್ಯಾಗಾರವನ್ನು ಇಲ್ಲಿ ಮಾಡಿದ್ದು. ಬಹುಶಃ ಈ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ ಇದು 10 ಸಂಸ್ಥರ ಹಣದ ಮೂಲಕವಾಗಿ ಕಟ್ಟಿದಂತಹ ಬಿಲ್ಡಿಂಗ್. ಬಹುಶಃ ಇದು ಸಾರ್ಥಕ ಆಯಿತು ಅಂತ ಹೇಳುವಂತಹ ಮನೋಭಾವವನ್ನ ಈ ಹೊತ್ತಿನಲ್ಲಿ ಪ್ರಕಟಪಡಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು. ಬಹುಶಃ ಇವತ್ತು ಬೆಳಗಿನಿಂದ ಸಂಜೆ ತನಕ ಉತ್ತಮವಾದಂತಹ ಈ ಒಂದು ಕಾರ್ಯಾಗಾರ ನಡೆದಿದೆ. ನಮಗೆಲ್ಲ ಬೆಳಿಗ್ಗೆ ಅದು ಸಂಜೆ ಎಷ್ಟು ಬೇಗ ಆಯ್ತಾ ಅಂತ ಅನಿಸ್ತಾ ಇದೆ. ಎಷ್ಟು ಮನಮುಟ್ಟುವ ರೀತಿಯಲ್ಲಿ ಇತ್ತಂದ್ರೆ ಎಲ್ಲರಿಗೂ ಇನ್ನು ನಾಳೆಯೇ ನಾವು ಬದಲಾವಣೆ ಆಗುವ ಎಂಬ ರೀತಿಯಲ್ಲಿ ಅವರ ಮಾತುಗಳಿತ್ತು. ಬೇಕಾದಷ್ಟು ಇಂಥ ಕಾರ್ಯಾಗಾರವನ್ನು ಮಾಡಿದವರು. ಮಕ್ಕಳಿಗೆ ನಾವು ಆಸ್ತಿ ಕೊಡಬಹುದು, ಆದರೆ ಆಸ್ತಿಗಿಂತ ಮುಖ್ಯವಾದದ್ದು ಆತ್ಮವಿಶ್ವಾಸ. ಮಕ್ಕಳಿಗೆ ನಾವು ಹಣ ಕೊಡಬಹುದು, ಆದರೆ ಹಣಕ್ಕಿಂತ ಮುಖ್ಯವಾದದ್ದು ಹಣದ ಮೌಲ್ಯದ ಅರಿವು ಇನ್ನೂ ಮುಖ್ಯ. ಮಕ್ಕಳಿಗೆ ನಾವು ಶಿಕ್ಷಣವನ್ನ ಕೊಡಬಹುದು, ಆದರೆ ಶಿಕ್ಷಣಕ್ಕಿಂತ ಮುಖ್ಯವಾದದ್ದು ಮಕ್ಕಳಿಗೆ ಬದುಕುವ ವಿವೇಕ, ಬದುಕುವ ಜ್ಞಾನ ತಿಳಿಸುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಹಾಗಾಗಿ ಮಕ್ಕಳನ್ನ ಕೇವಲ ಪರೀಕ್ಷೆಗೆ ಸಿದ್ಧಪಡಿಸಬೇಡಿ, ಮಕ್ಕಳನ್ನ ಜೀವನಕ್ಕೆ ಸಿದ್ಧಪಡಿಸಿ. ಅಂಕಗಳು ಕೇವಲ ಭವಿಷ್ಯದ ಒಂದು ಬಾಗಿಲನ್ನ ತೆರೆಯಬಹುದು, ಆದರೆ ಬದುಕುವ ಜ್ಞಾನವೇ ಜೀವನದ ಅನೇಕ ಬಾಗಿಲನ್ನ ತೆರೆಯಬಹುದು.
ಹಾಗಾಗಿ ಮಕ್ಕಳು ಮತ್ತು ಪೋಷಕರು ಎಲ್ಲರೂ ತಿಳಿಯಬೇಕಾದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಅಂಕಗಳಿಗಾಗಿ ಮಕ್ಕಳನ್ನ ಓದಿಸೋಣ, ಆದರೆ ಬದುಕಿಗಾಗಿ ಕಲಿಯೋಣ, ಬದುಕಿಗಾಗಿ ಮಕ್ಕಳನ್ನ ಕಲಿಸೋಣ ಅಂತ ಹೇಳುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ನಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರೆ ತುಂಬಾ ಸೂಕ್ತವಾದ ಕಾರ್ಯಕ್ರಮ. ಪ್ರತಿ ಊರಿನಲ್ಲಿ ಇಂತಹ ಕಾರ್ಯಕ್ರಮ ಆದ್ರೆ ಬಹಳ ಒಳ್ಳೆಯದು. ನಮ್ಮ ಊರಿನ ಲಕ್ಷ್ಮೀಶನ್ ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಅಥವಾ ಪೋಷಕರಾಗಿರ್ಬೋದು, ಊರಿನವರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಧನ್ಯವಾದ ಅಂತ ಹೇಳಲೇಬೇಕು. ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ಆಗಲಿ, ಪ್ರತಿ ಊರಿನಲ್ಲಿ ಆಗಲಿ, ಮಕ್ಕಳು ಒಳ್ಳೆಯ ಜ್ಞಾನದಿಂದ, ಮಕ್ಕಳು ಸೂಕ್ತವಾಗಿ ಒಂದು ಒಳ್ಳೆಯ ಪ್ರಜೆಯಾಗಿ ಬದುಕುವಂತಹ ರೀತಿಯಲ್ಲಿ ಇಂತಹ ಜ್ಞಾನಗಳು ಬಹಳ ಉತ್ತಮವಾಗಿದೆ. ಹಾಗಾಗಿ ಮಕ್ಕಳಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಇಂತಹ ಕಾರ್ಯಕ್ರಮಗಳು ಎಲ್ಲ ಊರಿನಲ್ಲಿ ಕೂಡ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಿಲ್ಲಿಸಿದ್ದೇನೆ. ನಮಸ್ಕಾರ.